ಬೆಸ್ಟ್ ಬ್ರೆಂಚ್ ಚಾನೆಲ್ ಕಡೆಯಿಂದ ಎಲ್ಲರಿಗೂ ಮೇರಿ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳು. ವೀಕ್ಷಕರೇ, ಇವತ್ತು ನಾನು ಕ್ರಿಸ್ಮಸ್ ಸ್ಪೆಷಲ್ ಕಾರ್ನ್ ಚೂಡಾ ರೆಸಿಪಿಯನ್ನು ಶೇರ್ ಮಾಡಲು ಬಂದಿದ್ದೇನೆ. ತುಂಬ ಸಿಂಪಲ್ ಹಾಗೂ ಗರಿಗರಿಯಾದ ಈ ರುಚಿಕರವಾದ ರೆಸಿಪಿನ ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಈ ರೆಸಿಪಿಗೆ ನಾನು 250 ಗ್ರಾಂ ಕಾರ್ನ್ ಅವಲಕ್ಕಿಯನ್ನು ತಗೊಂಡಿದ್ದೀನಿ. ಕಾರ್ನ್ ಚೂಡಾಗೆ ಮಿಕ್ಸ್ ಮಾಡಲು ಶೇಂಗಾ, ತೆಳುವಾಗಿ ಕಟ್ ಮಾಡಿರೋ ಒಣ ಕೊಬ್ಬರಿ, 2 ಭಾಗ ಮಾಡಿಕೊಂಡ ಗೋಡಂಬಿ, ಪುಟಾಣಿ, ಒಣ ದ್ರಾಕ್ಷಿ, ಕರಿಬೇವನ್ನು ತಗೊಂಡಿದ್ದೀನಿ. ಇವನ್ನೆಲ್ಲ ಎಣ್ಣೆಯಲ್ಲಿ ಒಂದೊಂದಾಗಿ ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಕಾದ ಎಣ್ಣೆಗೆ 3 ಟೇಬಲ್ ಸ್ಪೂನ್ ಪುಟಾಣಿನ ಹಾಕಿ ಲೈಟಾಗಿ ಹುರಿತೀನಿ. ನೆನಪಿಡಿ ವೀಕ್ಷಕರೇ, ಎಲ್ಲ ಇಂಗ್ರೀಡಿಯೆಂಟನ್ನು ಲೈಟಾಗಿಯೇ ಫ್ರೈ ಮಾಡಬೇಕು. ನಾಲ್ಕು ಟೇಬಲ್ ಸ್ಪೂನ್ ಶೇಂಗಾ, ಮುಕ್ಕಾಲು ಕಪ್ಪಿನಷ್ಟು ತೆಳ್ಳಗೆ ಕಟ್ ಮಾಡಿರೋ ಒಣ ಕೊಬ್ಬರಿ, ಇಪ್ಪತ್ತು ಗೋಡಂಬಿನ ನಾನು ಭಾಗ ಮಾಡಿದ್ದೀನಿ, ಅದನ್ನು ಹಾಕ್ತಿದ್ದೀನಿ. ಎರಡು ಟೇಬಲ್ ಸ್ಪೂನ್ ಒಣ ದ್ರಾಕ್ಷಿ, ಮೂರು ಕಡ್ಡಿ ಕರಿಬೇವಿನ ಎಲೆ, ವೀಕ್ಷಕರೇ, ನೀವು ನೋಡಬಹುದಿಲ್ಲಿ ಚೂಡಾಗಿ ಮಿಕ್ಸ್ ಮಾಡುವ ಎಲ್ಲ ಇಂಗ್ರೀಡಿಯೆಂಟ್ಸ್ ಫ್ರೈ ಆಗಿ ರೆಡಿಯಾಗಿದೆ. ಈಗ ಫ್ಲೇಮನ್ನು ಹೈಯಲ್ಲಿಟ್ಟು ಸ್ವಲ್ಪ ಸ್ವಲ್ಪ ಕಾರ್ನನ್ನು ಹಾಕ್ತಾ ಫ್ರೈ ಮಾಡ್ತೀನಿ. ಒಮ್ಮೆಲೇ ಜಾಸ್ತಿ ಹಾಕಬೇಡಿ, ಕಾರ್ನ್ ಅರಳೋಕ್ಕೆ ಸ್ಪೇಸ್ ಸಾಕಾಗಲ್ಲ. ವೀಕ್ಷಕರೇ, ನಮ್ಮ ಚಾನಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಾದರೆ ವಿಡಿಯೋನ ಲೈಕ್, ಶೇರ್ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ, ಅದರಿಂದ ನಾವು ಬಿಡುವ ಹೊಸ ರೆಸಿಪಿಯ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಕಾರ್ನ್ ಹುರಿದು ರೆಡಿಯಾಗಿದೆ. ಅದನ್ನು ಫ್ರೈ ಮಾಡಿದ ಇಂಗ್ರೀಡಿಯೆಂಟ್ಸ್ ಮೇಲೇ ಹಾಕಿದ್ದೀನಿ. ಈಗ ಅದಕ್ಕೆ ಡ್ರೈ ಮಸಾಲೆನ ಆ್ಯಡ್ ಮಾಡೋಣ. ಜೀರಾ ಹಾಗೂ ಧನಿಯಾ ಕಾಳನ್ನು ಸಮ ಪ್ರಮಾಣದಲ್ಲಿ ತಗೊಂಡು ಲೈಟಾಗಿ ರೋಸ್ಟ್ ಮಾಡಿ ಗ್ರೈಂಡ್ ಮಾಡಿದ್ದೀನಿ. ಅದನ್ನು 2 ಟೇಬಲ್ ಸ್ಪೂನ್ ಹಾಕೋಣ. 2 ಟೇಬಲ್ ಸ್ಪೂನ್ ಖಾರದ ಪುಡಿ. ವೀಕ್ಷಕರೇ, ಎಲ್ಲ ಮಸಾಲೆನ ಒಮ್ಮೆಲೇ ಹಾಕಿ ಮಿಕ್ಸ್ ಮಾಡಬೇಡಿ, ಸ್ವಲ್ಪ ಸ್ವಲ್ಪ ಹಾಕ್ತಾ ಟೇಸ್ಟಿಗೆ ಅನುಸಾರ ಮಿಕ್ಸ್ ಮಾಡ್ತಾ ಹೋಗಿ. ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಗ್ರೈಂಡ್ ಮಾಡಿದ ಸಕ್ಕರೆ ಪುಡಿ, ಇದನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡೋಣ. ವೀಕ್ಷಕರೇ, ಈಗ ನಮ್ಮ ಕ್ರಿಸ್ಮಸ್ ಸ್ಪೆಷಲ್ ಎಲ್ಲರೂ ಇಷ್ಟಪಡುವಂಥ ಕಾರ್ನ್ ಚೂಡಾ ಸವಿಯಲು ರೆಡಿಯಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್.